ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಒಂದು ಟಾಪಿಕ್ ಜೊತೆ ನಾನು ಬಂದಿದ್ದೀನಿ. ಅದ್ ಏನಪ್ಪಾ ಅಂತಂದ್ರೆ, ನಮ್ಮ ಯೋಚನೆಗಳು ಅಂತ ನಾವ್ ಏನ್ ಕರಿತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ದೆ, ಯೋಚನೆಗಳು ಹಿಂಗೆ ಬರುತ್ತೆ, ಯೋಚನೆಗಳು ನಿಜವಾಗ್ಲೂ ನಮ್ಮದೇನಾ, ಈ ತರ ಎಲ್ಲ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ. ಹೇಗೆ ನಾವು ಕಂಟ್ರೋಲ್ ಅದನ್ನ ಮಾಡ್ತೀವಿ ಅಂತ ಅನ್ಕೊಂಡ್ರು ಕೂಡ ಅದು ಇನ್ವಾಲಂಟರಿ ಆಗಿ ನಡೆಯುತ್ತೆ ಅಂತ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಈ ಯೋಚನೆಗಳು ಅನ್ನೋದು ನಿಜವಾಗ್ಲೂ ಪ್ರೀ ಡಿಸೈಡೆಡ್ ಅದು ಇಂಡ್ಯೂಸ್ಡ್ ಅಂತ ಹೇಳಿ ಒಂದು ಯೋಚನೆ ಬಂತು. ಅಂದ್ರೆ ನಾ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ, ಯೋಚನೆಗಳು ಅನ್ನೋದು ಆ ಸಿಚುವೇಶನ್ ತಕ್ಕಂಗೆ ಆಲ್ರೆಡಿ ಫಾರ್ಮ್ ಆಗಿರ್ತಾವ, ನಮ್ಮೊಳಗಡೆ ಆಲ್ರೆಡಿ ಫಾರ್ಮ್ ಆಗಿರುತ್ತಾ, ಅಥವಾ ಹೊರಗಡೆಯಿಂದ. ಈಗ ಒಬ್ರು ಕೆಟ್ಟ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ ಅಂತ ಏನ್ ಹೇಳ್ತಾರೆ, ಹಂಗ ಹೊರಗಡೆಯಿಂದ ನಮಗೆ ಬಂದು ಬಡಿಯುತ್ತಾ ಅಂತಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಅದೇ ಈ ಒಂದು ವಿಡಿಯೋದ ಟ್ವಿಸ್ಟ್ ಇರೋದು. ಯೋಚನೆಗಳು ಅಂತಂದ್ಮೇಲೆ ಎಲ್ಲಿಂದ ಬರ್ತವೆ, ಹೇಗ್ ಬರ್ತವೆ ಅಂತ ನಮಗೆ ಎಷ್ಟೊಂದು ಸಿಚುವೇಶನ್ಸ್ ಗಳಲ್ಲಿ ಗೊತ್ತಿರಲ್ಲ. ನೀವು ಸೈಕಾಲಜಿಯನ್ನು ಓದ್ತಾ ಹೋದ್ರೆ ಒಂದು ವಿಶೇಷವಾದ ಡಿಸಾರ್ಡರ್ ನೇಮ್ ಬರುತ್ತೆ, ಅದ್ರ ಹೆಸರು ಸ್ಕೀಜೋಫ್ರೇನಿಯಾ ಅಂತ. ನೀವು ಕೇಳಿರ್ಬೋದು, ಬೈಪೋಲಾರ್ ಡಿಸಾರ್ಡರ್ ಅಂತ. ಈ ಸ್ಕೀಜೋಫ್ರೇನಿಯಾ ಮತ್ತೆ ಬೈಪೋಲಾರ್ ಡಿಸಾರ್ಡರ್ ಬಂದವರಿಗೆ ಒಂದು ವಿಚಿತ್ರವಾದ ಕಂಡೀಷನ್ ಇರುತ್ತೆ. ಇದನ್ನ ನೀವು ನೋಡ್ತಾ ಹೋಗ್ಬೋದು. ಅದೇನಪ್ಪಾ ಅಂತಂದ್ರೆ ಥಾಟ್ ಬ್ರಾಡ್ಕಾಸ್ಟಿಂಗ್ ಡಿಸಾರ್ಡರ್ ಅಂತ ಕರೀತಾರೆ. ಹೆಸರೇ ಏನ್ ಹೇಳುತ್ತೆ ನೋಡಿ, ನಮ್ಮ ಚಿಂತನೆಗಳು ಬ್ರಾಡ್ಕಾಸ್ಟ್ ಆಗ್ತಾ ಇದಾವೆ ಅಂತ ಒಂದು ಫೀಲಿಂಗ್. ಅವರಿಗೆ ಯಾವ ತರ ಫೀಲಿಂಗ್ ಆಗ್ತಾ ಇರುತ್ತೆ ರೋಗಿಗಳಿಗೆ ಅಂತಂದ್ರೆ, ಇದು ಬಂದವರಿಗೆ ಥಾಟ್ ಬ್ರಾಡ್ಕಾಸ್ಟಿಂಗ್ ಡಿಸಾರ್ಡರ್ ಬಂದವರಿಗೆ, ನಮ್ಮ ಯೋಚನೆಗಳನ್ನು ಯಾರಾದ್ರೂ ದೊಡ್ಡ ಸ್ಕ್ರೀನ್ ಮೇಲೆ ಹಾಕ್ಬಿಟ್ರೆ ಹೆಂಗೆ, ನಾನು ಯಾರ ಬಗ್ಗೆನೋ ಏನೋ ಮಾತಾಡ್ಕೊಂತಿರೋದು ಯಾರಿಗಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಹೆಂಗೆ. ಈಗ ಫಾರ್ ಎಕ್ಸಾಂಪಲ್ ಲೈನ್ ಅಲ್ಲಿ ನಿಂತಿರ್ತಾರೆ, ಎಲ್ಲ ಹೋಗಿ ಯಾರೋ ಒಬ್ರು ಹಿಂಗ್ ಇದ್ದಕ್ಕಿದ್ದ ಬಂದ್ಬಿಟ್ಟು ಆ ಲೈನ್ ಕಟ್ ಮಾಡ್ತಾರೆ, ಅವ್ರ ಬಗ್ಗೆ ನೀವೇನೋ ಕೆಟ್ಟದಾಗ ಅನ್ಕೊಂತೀವಿ. ಹಿಂಗ್ ಬಂದ್ರು ಅವ್ರ ಬಗ್ಗೆ ನಾ ಏನೋ ಅನ್ಕೊಂಡ್ಬಿಟ್ಟೆ, ಈಗ ಅವ್ರಿಗೆ ಅದು ಕೇಳ್ಬಿಟ್ರೆ ಹೆಂಗೆ. ಈ ತರ ವಿಚಿತ್ರ ಒಂದು ಕಂಡೀಷನ್ ಇದು. ಈ ತರ ಬರೋದ್ರಿಂದ ಅವರ ಮನಸ್ಸಿನಲ್ಲಿ ನೆಗೆಟಿವಿಟಿ ತುಂಬಿ ಅವರು ಜಾಸ್ತಿ ಮಾತಾಡೋದೇನೆ ಸ್ಟಾಪ್ ಮಾಡ್ಬಿಡ್ತಾರೆ, ಎಲ್ಲರ ಜೊತೆ ಮಿಕ್ಸ್ ಆಗೋದನ್ನ ಸ್ಟಾಪ್ ಮಾಡ್ಬಿಡ್ತಾರಂತೆ ರೋಗಿಗಳು. ಯಾಕೆಂದ್ರೆ ಅವ್ರಿಗಿದೆ ಫಂಡಮೆಂಟಲ್ ಒಂದು ತಲೆಯಲ್ಲಿ ಕೂತ್ಬಿಡಿರುತ್ತೆ ಒಂದು ಡಿಸಾರ್ಡರ್. ನಾನ್ ಮಾತಾಡಿದ್ದು ಬೇರೆಯವರಿಗೆ ಕೇಳಿಸ್ಬಿಡುತ್ತೆ, ನಾನ್ ಏನು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನೋ ಮಾತಾಡಿದ್ರು ಕೇಳಿಸ್ಬಿಡುತ್ತೆ. ಯಾರೋ ನನ್ನ ಮಾತುಗಳನ್ನ, ನನ್ನ ಚಿಂತನೆಗಳನ್ನ ದೊಡ್ಡ ಸ್ಕ್ರೀನ್ ಮೇಲೆ ಹಾಕ್ಸ್ಬಿಡ್ತಾರೆ, ಇವನ್ ಹಿಂಗ್ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳಿ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಪರಬರಾಗಿ. ಇದು ಒಂದು ಡಿಸಾರ್ಡರ್. ಇದು ಓಸಿಡಿಗಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಡಿಸಾರ್ಡರ್. ಆದ್ರೆ ಈ ತರ ಯೋಚನೆ ಒಬ್ಬ ರೋಗಿಗೆ ಬರಬೇಕು ಅಂತಂದ್ರೆ ಅವನಿಗೆ ನಿಜವಾಗ್ಲೂ ಏನಾದ್ರು ಒಂದು ರೋಗ ಇರಬೇಕು. ಆದ್ರೆ ರೋಗ ಅನ್ನೋದೇ ಒಂದು ಮೆಂಟಲ್ ಕಂಡೀಷನ್ ಆಗಿರುವಾಗ ಎಲ್ಲಿಂದ ಬಂತು ಈ ತರ ಯೋಚನೆ ಅನ್ನೋದೊಂದು ಯಕ್ಷ ಪ್ರಶ್ನೆ ಕಾಡುತ್ತೆ. ಸೊ ಒಂದು ಸಿಂಪಲ್ ಸಿನಾರಿಯೋನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಇದನ್ನ ನೀವು ನನ್ನ ಜೊತೆ ಫಾಲೋ ಮಾಡ್ತಾರೆ. ಈ ಸಿನಾರಿಯೋ ಕೇಳಿದ ಮೇಲೆ ನಿಜವಾಗ್ಲೂ ಚಿಂತನೆಗಳು ಅನ್ನೋದು ಆ ವ್ಯಕ್ತಿಗಳು ಯೋಚನೆ ಮಾಡ್ತಾರೆ, ಹಿಂಗೆ ಬ್ರಾಡ್ಕಾಸ್ಟ್ ಆಗುತ್ತೆ, ರೇಡಿಯೋ ವೇವ್ಸ್ಗಳ ತರ, ಟಿವಿ ತರ ಹಂಗೆ ಗಾಳಿ ಇರ್ತಾವ, ಏನಾದ್ರು ಒಂದು ಬಡಿಯುತ್ತಾ, ಅಥವಾ ನಮ್ಮೊಳಗಡೆ ಯಾವಾಗ್ಲೂ ಚಿಂತನೆಗಳು ಹುಟ್ಟೋದು ಸಾಯೋದು ಮಾಡ್ತಾ ಇರ್ತಾವ. ಸೊ ಹೀಗೆ ಜಾಮಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಮದುವೆ ಆಗಿರ್ತಾನೆ. ಬೆಡ್ರೂಮ್ ಅಲ್ಲಿ ಒಂದು ದಿನ ರಾತ್ರಿ ಜಾಮಿ ಮತ್ತೆ ಜಾಮಿ ಹೆಂಡತಿ ಮಲಗಿರ್ತಾರೆ. ಅದು ಸುಮ್ಮನೆ ಲೇಡೋನ್ ಆಗಿರ್ತಾರೆ, ತುಂಬಾ ಮಲಗ್ತಿರಲ್ಲ. ಆ ಬೆಡ್ ಪಕ್ಕಕ್ಕೆ ಬೆಡ್ ಲ್ಯಾಂಪ್ ಅನ್ನ ಆನ್ ಮಾಡ್ಬಿಟ್ಟು ಅವಳ ಜಾಮಿಯ ಅವನ ಹೆಂಡತಿ ಇದ್ದಾಳೆ, ಅವಳು ಬುಕ್ ಓದ್ತಾ ಇರ್ತಾಳೆ ಯಾವ್ದೋ ಒಂದು. ಆ ಬೆಡ್ ಲ್ಯಾಂಪ್ ಆನ್ ಮಾಡಿ ಓದ್ತಾ ಇರ್ತಾಳೆ. ಜಾಮಿ ಈ ಕಡೆ ತಿರುಗಿ ಮಲಗಿರ್ತಾನೆ ಆ ಬೆಡ್ ಅಲ್ಲೇ, ಆ ಲೈಟ್ ಆ ಕಡೆ ಇದೆಯೋ ಆ ಕಡೆ ತಿರುಗಿ ಮಲಗಿರ್ತಾನೆ. ಯಾವ್ದೋ ಒಂದು ಕ್ಷಣಕ್ಕೆ ಅವನಿಗೆ ನಿದ್ದೆ ಬರಲ್ಲ, ಅವನು ಈ ಕಡೆ ತಿರುಗ್ತಾನೆ, ಮತ್ತೆ ಈ ಕಡೆ ತಿರುಗ್ತಾನೆ. ಈ ಕಡೆ ತಿರುಗಿದ ತಕ್ಷಣ ಅವನಿಗೆ ಆ ಒಂದು ಬ್ರೈಟ್ ಲೈಟ್, ಆ ಜಾಮಿ ಹೆಂಡತಿ ಏನು ಬ್ರೈಟ್ ಲೈಟ್ ಹಾಕಿದ್ದಾಳೆ ಅದು ಬಂದು ಅವನಿಗೆ ಬಡಿತಾ ಇರುತ್ತೆ ಕಣ್ಣಿಗೆ. ಅವನು ಟ್ರೈ ಮಾಡ್ತಾನೆ, ಆಫ್ ಮಾಡ್ತಾಳೆ, ಬೇಗ ಓದಿ ಮಲಗ್ತಾನೆ ನೋಡ್ತಾ ಇರ್ತಾನೆ. ಅವಳು ಮಾಡ್ತಾನೆ ಇಲ್ಲ, ಫುಲ್ಲು ಡೀಪಾಗಿ ಓದ್ತಾ ಇದ್ದಾಳೆ ಏನೋ ಒಂದು. ಜಾಮಿಗೆ ಮನಸ್ಸಿನಲ್ಲಿ ತಳಮಳ, ಹೇಳೋಣ ಬೇಡ, ಏನ್ ಇಂಪಾರ್ಟೆಂಟ್ ಇದೆಯೋ ಏನೋ, ನನಗೆ ನಿದ್ದೆ ಬರ್ತಿಲ್ಲ, ಹೇಳಿದ್ರೆ ಮತ್ತೆ ಬೇಜಾರಾಗ್ಬೋದು, ಹೇಳಿಲ್ಲ ಅಂತಂದ್ರೆ ನನಗೆ ನಿದ್ದೆ ಬರಲ್ಲ, ಯಾಕೆ ಹಿಂಗ್ಯಾಕೆ ಅಂತೇಳಿ ಮನದಲ್ಲಿ ಅವನು ಕ್ವಶನ್ ಮಾಡ್ತಾ ಹಾಗೆಯೇ ಕೂತ್ಬಿಡ್ತಾನೆ ಜಾಮಿ. ಒಂದೇ ಕ್ಷಣಕ್ಕೆ ಅವನಿಗೆ ತಡೆಯಕ್ಕಾಗೋದಿಲ್ಲ. ಬ್ರೈಟ್ ಲೈಟ್ ಕಣ್ಣು ಕುಗ್ತಾ ಇದೆ, ಏನು ಮಾಡಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾನೆ ಇಲ್ಲ, ಈ ಕಡೆ ತಿರುಗಿ ಬರ್ತಿಲ್ಲ, ಆ ಕಡೆ ತಿರುಗಿ ಬರ್ತಿಲ್ಲ. ಹೇಳೇ ಬಿಡ್ತಾನೆ ಹೆಂಡತಿಗೆ, ಲೈಟ್ ನಾನೇನು ಡಿಮ್ ಮಾಡು, ಇಲ್ಲ ಆಫ್ ಮಾಡು, ನಾನು ನಿನಗೇನು ಡಿಸ್ಟರ್ಬ್ ಮಾಡಲ್ಲ, ಓದ್ಬೇಡ ಅಂತ ಹೇಳಿ ಡಿಮ್ ಮಾಡು, ಇಲ್ಲ ಅಂದ್ರೆ ಆಫ್ ಮಾಡ್ಬಿಡು, ನನಗೆ ನಿದ್ದೆ ಬರ್ತಾ ಇಲ್ಲ, ಕಣ್ಣು ಕುಗ್ತಾ ಇದೆ. ಅವ್ರ ಹೆಂಡತಿ ಅದನ್ನ ಕೇಳ್ಬಿಟ್ಟು ಆಯ್ತು ಅಂತ ಹೇಳಿ ಲೈಟ್ ನ ಡಿಮ್ ಮಾಡ್ತಾಳೆ. ಸೊ ಇಲ್ಲಿ ಹಿಂದೆ ಏನೊಂದು ಸೈಂಟಿಫಿಕ್ ಪ್ರೊಸೆಸ್ ಆಗಿದೆ ಅಂತ ಬ್ರೇಕ್ ಡೌನ್ ಮಾಡ್ತೀನಿ. ಇದು ನೋಡಕ್ ಸಿಂಪಲ್ ಅನ್ಸುತ್ತೆ, ಬಟ್ ಇಲ್ಲಿ ಚಿಂತನೆಗಳು ಹೆಂಗೆ ಟ್ರಾನ್ಸ್ಫರ್ ಆಯ್ತು ಜಾಮಿಯ ಮೈಂಡ್ ಇಂದ ಅವನ ಹೆಂಡತಿಯ ಮೈಂಡಿಗೆ ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ತೀನಿ ವೈಜ್ಞಾನಿಕವಾಗಿ.
ಈಗ ಜಾಮಿಗೆ ಲೈಟ್ ನೋಡಿ ನಿದ್ದೆ ಬರಬಾರದು ಅಂತಂದ್ರೆ ಏನಾಗ್ಬೇಕು ಕಂಡೀಷನ್? ಲೈಟ್ ಅಲ್ಲಿಂದ ಟ್ರಾವೆಲ್ ಆಗಿ, ಬೆಳಕು ಆ ಒಂದು ಲ್ಯಾಂಪ್ ಇಂದ ಟ್ರಾವೆಲ್ ಆಗಿ ಜಾಮಿಯ ಕಣ್ಣಲ್ಲಿರುವ ವಿಜುವಲ್ ಕಾರ್ಟೆಕ್ಸ್ ಅಂತ ಏನಿರುತ್ತೆ ಅಲ್ಲಿಗೆ ಬಡದು, ಅಲ್ಲಿಂದ ನರವುಗಳು ಏನಿರ್ತವೆ, ಆಪ್ಟಿಕ್ ನರ್ವ್ಸ್ಗಳು, ಅವೆಲ್ಲ ಬ್ರೈನ್ಗೆ ತಗೊಂಡು ಹೋಗಿ ಬ್ರೈನ್ ಒಳಗೆ ಅವನಿಗೆ ಏನೋ ಒಂದು ಲೈಟ್ ಕಂಡ್ರೆ ಆಗದೆ ಇರುವಂತ ಒಂದು ಸೆನ್ಸರಿ ಒಂದು ಪ್ಲೇಸ್ ಇರುತ್ತಲ್ಲ ಬ್ರೈನ್ ಒಳಗಡೆ, ಅದು ಒಂದು ಆಕ್ಟಿವೇಟ್ ಆಗ್ಬಿಟ್ಟು ಅದು ಇವನಿಗೆ ಈ ತರ ಫೀಲ್ ಮಾಡುವ ಒಂದು ಯೋಚನೆಗಳನ್ನ ಬರ್ಸುತ್ತೆ. ಯಾವ ತರ ಅದರಿಂದ ದೂರ ಹೋಗು, ಲೈಟ್ ಇಂದ ಕಣ್ ಮುಚ್ಕೋ, ಅಥವಾ ಅದನ್ನ ಆಫ್ ಮಾಡಕ್ ಹೇಳು, ಹಿಂಗೆಲ್ಲ ಬ್ರೈನ್ ಅವನಿಗೆ ಆಟ ಆಡ್ಸುತ್ತೆ. ಸೊ ಅಂದ್ರೆ ಯೋಚನೆಗಳು ಅವನಿಗೆ ಹುಟ್ಟಿತ್ತು ಯಾವ್ದ್ರಿಂದ? ಲೈಟ್ ನೋಡಿದ್ರಿಂದ. ಆಮೇಲೆ ಅವನ್ ಏನ್ ಮಾಡದ, ತನ್ನ ಆ ಬ್ರೈನ್ ಅಲ್ಲಿ ಬಂದಿರ್ತಕ್ಕಂತ ಯೋಚನೆಗಳನ್ನ ಅವನು ಏನ್ ಮಾಡಿದ, ಧ್ವನಿ ಪಟ್ಟಿಗೆಯನ್ನ ಆಕ್ಟಿವ್ ಮಾಡಿದ. ಮತ್ತೆ ಅಲ್ಲಿಗೆ ನರಗಳು ಕನೆಕ್ಷನ್ ಆಗಿರುತ್ತೆ. ಧ್ವನಿ ಪಟ್ಟಿಗೆಯನ್ನ ಕಷ್ಟಪಟ್ಟು ಅವನಿಗೆ ಎನರ್ಜಿಯಾಗಿ ಕೊಟ್ಬಿಟ್ಟು ಡಿಸ್ಟರ್ಬೆನ್ಸ್, ಈಗ ಮಾತಾಡೋದಂತ ಏನು ಡಿಸ್ಟರ್ಬೆನ್ಸ್, ಆಡಿಬಲ್ ವೇವ್ಸ್ ಅಂತ ಕರಿತೀವಲ್ಲ, ಅಂದ್ರೆ ಮಾತಿನ ಈಗ ಮಾತಾಡ್ತಾರೆ ನಿಮಗೆ ಕೇಳ್ತಿದೆ ಅಂತಂದ್ರೆ ಮಾತು ನಿಮಗೆ ಅರ್ಥ ಆಗ್ತಿದೆ ಅಂತಲ್ಲ, ನನ್ನ ಧ್ವನಿ ಪೆಟ್ಟಿಗೆಯಿಂದ ಬರ್ತಕ್ಕಂತ ಡಿಸ್ಟರ್ಬೆನ್ಸ್ ಏನಿದೆ, ವೇವ್ ನ ಡಿಸ್ಟರ್ಬೆನ್ಸ್, ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರೀತಾರೆ ಇದಕ್ಕೆ. 20 ರಿಂದ 20 ಕಿಲೋ ಹರ್ಟ್ಸ್ ಅಂತ ಒಂದು ಫ್ರೀಕ್ವೆನ್ಸಿ ರೇಂಜ್ ಇದೆ. ಆ ರೇಂಜ್ ನಲ್ಲಿ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ ಗಾಳಿಲಿ, ಅದಕ್ಕೆ ಮಾತು ಅಂತ ನಾವು ಕರಿತೀವಿ. ಮಾತಂದ್ರೆ ಏನೋ ಒಂದಲ್ಲ, ಅದು ಒಂದು ಡಿಸ್ಟರ್ಬೆನ್ಸ್, ಒಂದು ಡಿಸ್ಟರ್ಬೆನ್ಸ್ ಅಷ್ಟೇ ಅದು. ಅವನು ಆ ಬಾಯಿ ಬಿಟ್ಟು ಅವನಿಗೆ ಹೇಳಿದ, ಇದು ಅವಳ ಕಿವಿ ಒಳಗೆ ಹೋಗಿ, ಅವಳ ಕಿವಿಯ ನರಗಳು ಅವಳ ಬ್ರೈನ್ಗೆ ಹೋಗಿ, ಬ್ರೈನ್ ನಲ್ಲಿ ಏನ್ ಪ್ರೊಸೆಸ್ ಮಾಡಿತ್ತು, ಓಕೆ ಇವನು ಹೀಗೆ ಹೇಳುತ್ತಿದ್ದಾನೆ, ಇವನಿಗೆ ನಾನು ಆಫ್ ಮಾಡಬೇಕು ಅಥವಾ ಡಿಮ್ ಮಾಡಬೇಕು ಅಂತೇಳಿ ಮತ್ತೆ ಅವಳಿಗೆ ಆ ಒಂದು ಇನ್ಫಾರ್ಮೇಶನ್ ಎಲ್ಲ ಕೈಗೆ ಹೋಗಿ, ಕೈಯಲ್ಲಿ ಅವಳು ಹಿಂಗೆ ತಗೊಂಡು ಹೋಗಿ ಆಫ್ ಮಾಡ್ತಾಳೆ. ಸೊ ಇದು ವೈಜ್ಞಾನಿಕವಾಗಿ ನಡೀತಕ್ಕಂಥ ಬ್ಯಾಕ್ ಗ್ರೌಂಡ್ ವಿಚಾರ. ಅಂದ್ರೆ ಇಲ್ಲಿ ಲೈಟ್ ನೋಡಿ ಜಾಮಿ ಒಳಗಡೆ ಏನೋ ಒಂದು ಯೋಚನೆ, ಜಾಮಿ ಹೇಳಿದ್ದನ್ನು ಕೇಳಿ ಅವ್ರ ಹೆಂಡತಿಗೆ ಏನೋ ಯೋಚನೆ, ಹಿಂಗೆ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಿಜವಾಗ್ಲೂ ಒಂದು ಗಮನಿಸಿ, ಜಾಮಿಯಿಂದ ಅವ್ರ ಹೆಂಡತಿಗೆ ಥಾಟ್ ಹೆಂಗ್ ಹೋಯ್ತು? ಅವಾಗ ನೀವ್ ಹೇಳ್ತೀರಿ, ಇದೆಂತ ಒಂದು ಚಿಕ್ಕ ಮಕ್ಕಳು ಕ್ವಶನ್ ಕೇಳ್ತಾ ಇದ್ದೆ ನೀನ್ ಹೇಳಿದೆ ತಾನೆ, ಈಗ ಬಾಯಿ ಬಿಟ್ಟು ಅವನು ಹೇಳ್ತಾನೆ ಆಫ್ ಮಾಡು ಅಥವಾ ಡಿಮ್ ಮಾಡು ಅಂತ, ಅದಕ್ಕೆ ಮಾಡ್ತಾಳೆ ಅಂತ. ಒಂದೇ ಒಂದು ನಿಮಿಷ ಇಲ್ಲಿ ಗಮನಿಸಿ. ಏನು ಅಂತಂದ್ರೆ, ಜಾಮಿಯ ಒಳಗಡೆ ಇರ್ತಕ್ಕಂತ ಯೋಚನೆ ಏನಿದೆ, ಅವನ ಧ್ವನಿ ಪೆಟ್ಟಿಗೆಯನ್ನ ಆಕ್ಟಿವೇಟ್ ಮಾಡಿತು. ಅವನ ಬ್ರೈನ್ ಅವನ ಧ್ವನಿ ಪೆಟ್ಟಿಗೆಯನ್ನು ಆಕ್ಟಿವೇಟ್ ಮಾಡಿತು. ಯಾಕೆ? ಅವನಿಗೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ ಆ ಲೈಟ್ ನ. ಆ ಧ್ವನಿ ಪಟ್ಟಿಗೆಯಿಂದ ಅವನು ಯೋಚನೆಗಳನ್ನೆಲ್ಲ ಕಳಿಸಿದ್ದು, ಮಾತು ಎಂಬ ಡಿಸ್ಟರ್ಬೆನ್ಸ್ ನ. ಈಗ ಆಡಿಬಲ್ ವೇವ್ಸ್ ಅಂತ ಏನ್ ಕರಿತೀವಿ, ಅವು ವೇವ್ಸ್ ಅವಕ್ಕೆ ಜೀವ ಇರುತ್ತಾ? ಆ ವೇವ್ಸ್ ಅಲ್ಲಿ ಯೋಚನೆಗಳು ಹೋಗ್ತಾವ? ಇಲ್ಲ ತಾನೆ. ಅಂದ್ರೆ ಅವನು ಬರೀ ಮಾತಾಡಿದಾಗ ಏರ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತದೆ, ಒಂದು ಲಾಂಗಿಟ್ಯೂಡಲ್ ವೇವ್ಸ್ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಆ ಡಿಸ್ಟರ್ಬೆನ್ಸ್ ಅಷ್ಟೇ ಅವನು ಕಳಿಸಿದ್ದು, ಯೋಚನೆಯನ್ನಲ್ಲ. ಅವನ ಒಳಗಿನ ಆ ಲೈಟ್ ಆಫ್ ಮಾಡುವಂತ ಯೋಚನೆಯನ್ನಲ್ಲ, ಬರೀ ಡಿಸ್ಟರ್ಬೆನ್ಸ್. ಇದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಇದು ನೀವು ಒಪ್ಕೋತೀರಾ ಅಂತ ಕೂಡ ನಾನು ಅನ್ಕೊಳ್ತೀನಿ. ಅವನು ಯೋಚನೆಯನ್ನೆಲ್ಲ ಕಳಿಸಿದ್ದು, ಲೈಟ್ ಆಫ್ ಮಾಡೋ ಯೋಚನೆ ಅವಳೊಳಗೆ ಹುಟ್ಟಿತಲ್ಲ, ಅದನ್ನ ಜಾಮಿಯೆಲ್ಲ ಕಳಿಸಿದ್ದು. ಅವನು ಬರೀ ಡಿಸ್ಟರ್ಬೆನ್ಸ್ ಕಳಿಸಿದ ಮಾತಿನಿಂದ. ಓಕೆ, ಇವಾಗ ಆ ಡಿಸ್ಟರ್ಬೆನ್ಸ್ ಹೋಗಿ ಅವಳ ಕಿವಿಯಲ್ಲಿ ಹೋಗಿ ಅವಳಿಗೆ ಆಕ್ಷನ್ ಮಾಡೋಂಗ್ ಮಾಡಿತ್ತು. ಅಂದ್ರೆ ಅವಳೊಳಗೆ ಒಂದು ಚಿಂತನೆ ಹುಟ್ಟಿಸಿತ್ತು, ಏನಂತ, ಆಫ್ ಮಾಡಬೇಕು ನಾನು ಅಂತ. ಹಾಗಿದ್ದ ಮೇಲೆ ಜಾಮಿ ಬರೀ ಏರಿನ ಡಿಸ್ಟರ್ಬೆನ್ಸ್ ಮಾತ್ರ ಕಳಿಸಿದಾನೆ ಅಂತಂದ್ಮೇಲೆ ಜಾಮಿಯ ತಲೆ ಒಳಗಿನ ಯೋಚನೆ ಅವನ ಹೆಂಡತಿಗೆ ಹೇಗೆ ಹೋಯ್ತು? ಇಲ್ಲಿ ಒಂದೇ ಒಂದು ಚಾನ್ಸ್ ಇರೋದು. ಇಲ್ಲ ಬೆಳಕು ಇದೆಯಲ್ಲ, ಆ ಬೆಳಕು ಅವನಿಗೆ ಕಣ್ಣಿಗೆ ಬಡಿಯುತ್ತಲ್ಲ, ಆ ಬಡದಾಗ ಅವನಿಗೆ ಒಂಥರ ತಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಯೋಚನೆ ಕ್ರಿಯೇಟ್ ಆಯ್ತಲ್ಲ, ಆ ಯೋಚನೆ ಇದ್ದಕ್ಕಿದ್ದಂಗೆ ಕ್ರಿಯೇಟ್ ಆಗಿರೋದು ಅಂತ ನಾನು ಹೇಳ್ತಾ ಇರೋದು. ಬೆಳಕಿನೊಳಗೆ ಅವನಿಗೆ ತಲೆ ನೋವು ಬರ್ಸಂತ ಒಂದು ಯೋಚನೆ ಇದೆಯಾ? ಬೆಳಕು ಯೋಚನೆಯನ್ನು ಕ್ಯಾರಿ ಮಾಡುತ್ತಾ? ಇಲ್ಲ ತಾನೆ. ಬೆಳಕಿಗೆ ಜೀವ ಇಲ್ಲ, ಅದೊಂದು ನಾನ್ ಲಿವಿಂಗ್ ಥಿಂಗ್, ನಾನ್ ಫಿಸಿಕಲ್ ಥಿಂಗ್. ಅದು ಬೆಳಕು ಫೋಟಾನ್ಸ್ ಗಳಿಂದ ಮಾಡಲ್ಪಟ್ಟಿರುತ್ತೆ. ಅದು ಕಾನ್ಶಿಯಸ್ನೆಸ್ ಇಲ್ಲ ಬೆಳಕಿಗೆ. ಬೆಳಕು ಒಂದು ನಿರ್ಜೀವ ವಸ್ತು. ಬೆಳಕಿನಲ್ಲಿ ಯೋಚನೆಗಳು ಬರಲ್ಲ. ಆದರೆ ಆ ಯೋಚನೆಗಳೇ ಬರಲಿಲ್ಲದ ಬೆಳಕನ್ನ ನೋಡಿ ಜಾಮಿಯ ಒಳಗಡೆ ತಲೆನೋವು ಬರಬೇಕು ಅನ್ನೋ ಒಂದು ಇನ್ಸ್ಟಿಂಕ್ಟ್, ಆ ಒಂದು ಯೋಚನೆ ಹೆಂಗ್ ಬಂತು? ಇದೇ ತರ ಅವನೇನೋ ಮಾತಾಡಿದ, ಆಫ್ ಮಾಡು ಅಥವಾ ಡಿಮ್ ಮಾಡು ಅಂತ. ಹಂಗ ಹೇಳಿದ್ದು ಅದು ಯೋಚನೆ ಅಲ್ಲ, ಅದು ಒಂದು ಡಿಸ್ಟರ್ಬೆನ್ಸ್ ಅಷ್ಟೇ. ಗಾಳಿಯ ಮಾಲಿಕ್ಯೂಲ್ಸ್ ಗಳು ಏನಿದಾವೆ, ಗಾಳಿಯ ಮಾಲಿಕ್ಯೂಲ್ಸ್ ಗಳು ಏನಿದಾವೆ, ಅವು ಲೈಕ್ ಲಾಂಜಿಟ್ಯೂಡಲ್ ವೇವ್ ಗಳಾಗಿ ಹೋಗಿದಾವೆ. ಆ ವೇವ್ ಅನ್ನೋದು ಒಂದು ನಿರ್ಜೀವ, ಅಲೆ ಅನ್ನೋದು ಒಂದು ನಿರ್ಜೀವ, ಅಲೆಗೆ ಕಾನ್ಶಿಯಸ್ನೆಸ್ ಇಲ್ಲ. ಅಂದ್ರೆ ಆ ಅಲೆಯಲ್ಲಿ ಯೋಚನೆ ಹೋಯ್ತಾ? ಜಾಮಿದು ಲೈಟ್ ಆಫ್ ಮಾಡೋದು ಯೋಚನೆ ಹೋಯ್ತಾ? ಹೋಗಿಲ್ಲ. ಅಂದ್ರೆ ಲೈಟ್ ಇಂದನೂ ಜಾಮಿಗೆ ಯೋಚನೆ ಬಂದಿಲ್ಲ, ಜಾಮಿಯ ಮಾತಿನಿಂದನೂ ಅವಳಿಗೆ ಯೋಚನೆ ಬಂದಿಲ್ಲ. ಹಾಗಿದ್ದ ಮೇಲೆ ಯೋಚನೆಗಳೇ ಟ್ರಾನ್ಸ್ಫರ್ ಆಗಿಲ್ಲ, ನಮ್ಮ ಥಾಟ್ಸ್ ಗಳೇ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ಮೇಲೆ ಆಕ್ಷನ್ ಗಳು ಹೆಂಗ್ ಮಾಡ್ತಾ ಇದೀವಿ ನಾವು? ಇದು ನಾನೊಂದೇ ಅಲ್ಲ, ಜಾಮಿ ಅವನು ಹೆಂಡತಿ ಅಲ್ಲ,
ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಜನ ಏನೇನ್ ಮಾಡ್ತಿದ್ದೀರಿ, ಇಂಟ್ರಾಕ್ಷನ್ ಮಾಡ್ತಿದ್ದಲ್ಲ ಈಚ್ ಅದರ್, ನನ್ನ ಮಾತು ನೀವು ಕೇಳ್ತಿದ್ದೀರಿ, ಏನೋ ಅರ್ಥ ಆಗ್ತಿದೆ ಅಂತ ನೀವು ಅನ್ಕೊಂತ ಇದ್ದೀರಿ. ಬಟ್ ನಾನು ನನ್ನ ಚಿಂತನೆಗಳನ್ನೇ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಈ ವಿಡಿಯೋಗಳ ಮೂಲಕ ಕ್ಯಾಮ್ರಾ ಇಟ್ಟಿದ್ದೀನಿಲ್ಲ, ನನ್ನ ಚಿಂತನೆಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನನ್ನ ಚಿಂತನೆಗಳು ನನ್ನೊಳಗಿದ್ದಾವೆ. ನಾನು ಟ್ರಾನ್ಸ್ಫರ್ ಮಾಡ್ತಿರೋದು ಗಾಳಿಯಲ್ಲಿ ಒಂದು ಡಿಸ್ಟರ್ಬೆನ್ಸ್ ಮಾತ್ರ. ಸರಿಯಾಗಿ ಯೋಚನೆ ಮಾಡಿ ನಾ ಹೇಳಿದ್ದೇನೆ. ಅಂದ್ರೆ ಇದು ಈ ಒಂದು ಗೊಂದಲಕ್ಕೆ ಒಂದೇ ಒಂದು ಪಾಸಿಬಲ್ ಸೊಲ್ಯೂಷನ್ ಇದೆ. ಏನು ಅಂತಂದ್ರೆ ಆತ್ಮ ಇಸ್ ಈಕ್ವಲ್ ಟು ಬ್ರಹ್ಮನ್ ಅಂತ ನಾನು ಯಾವಾಗ ಏನ್ ಹೇಳ್ತಾ ಇದ್ದೆ, ಅದು ಅಲ್ಟಿಮೇಟ್ ಸತ್ಯ ಆಗಿರ್ಬೇಕು. ಹೌದು, ಸತ್ಯ ಅನ್ನೋದೊಂದು ಸಬ್ಜೆಕ್ಟಿವ್, ಅದು ಹಂಗೆ ಅಲ್ಟಿಮೇಟ್ ಆಗಿರಕ್ ಸಾಧ್ಯ ಇಲ್ಲ ಅಂತ. ಬಟ್ ಈ ಒಂದು ಗೊಂದಲನ ನೋಡಿ, ಯೋಚನೆಗಳು ಹೆಂಗೋಯ್ತು, ಜಾಮೀನ್ ಅವನ ಹೆಂಡತಿ ಹೆಂಗೋಯ್ತು ಯೋಚನೆಗಳು. ನನಗೆ ನೀವು ಲೇಮನ್ ಟರ್ಮ್ಸ್ ಅಲ್ಲಿ ಹೇಳೋದ್ ಬೇಕಾಗಿಲ್ಲ. ಅವ್ನು ಮಾತಾಡಿದ ಅವನಿಗೆ ಅರ್ಥ ಆಯ್ತು ಹಂಗಲ್ಲ. ಆ ಮಾತು ಅಂದ್ರೆ ಏನು ಅಂತ ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಆ ಮಾತು ಅಂದ್ರೆ ಏನ್ ಮಾಲಿಕ್ಯೂಲ್ಸ್ ಡಿಸ್ಟರ್ಬೆನ್ಸ್. ಅದು ಆ ಡಿಸ್ಟರ್ಬೆನ್ಸ್ ಅವಳಿಗೆ ಹೋಗಿ ಅವಳು ಅದನ್ನ ಪ್ರೊಸೆಸ್ ಮಾಡ್ತಾಳೆ ಅಂತಂದ್ರೆ, ಪ್ರೊಸೆಸ್ ಮಾಡಕ್ಕೆ ಏನೋ ಒಂದು ಯೋಚನೆ ಇರಬೇಕು. ಆದ್ರೆ ನೀವು ಯೋಚನೆನೇ ಕಳಿಸಿಲ್ಲ ಅಂತಂದ್ರೆ ಅವಳಿಗೆ ಹೆಂಗ್ ಪ್ರೊಸೆಸ್ ಆಯ್ತು ಅದು? ಇದಕ್ಕೆ ಒಂದೇ ಒಂದು ಪಾಸಿಬಲ್ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಎಲ್ಲದರ ಒಂದು ಒಳಗಡೆ ನಾವಿದ್ದೀವಿ ಎಂಬ ಒಂದು ಭಾವ, ಎಲ್ಲದು ನಾನೇ ಎಂಬ ಭಾವ, ಎಲ್ಲದು ನನ್ನೊಳಗೆ ಯಾವತ್ತಿಗೂ ಇರುತ್ತೆ, ಯಾವತ್ತಿಗೂ ಇತ್ತು ಅನ್ನೋ ಒಂದು ಭಾವ. ಮೀನಿಂಗ್ ಏನು? ಜಾಮಿಯ ಒಳಗಡೆ, ಜಾಮಿಗೆ ಲೈಟ್ ಇಂದ ಬಂದಿಲ್ಲ ಯೋಚನೆ. ನೀನ್ ತಲೆನೋವು ಮಾಡಿಸ್ಕೊ ಅಂತ ಲೈಟ್ ಅಲ್ಲ ಕಳಿಸಿರೋದು. ಜಾಮಿ ತಲೆನೋವು ಪಡಿಸ್ಕೋಬೇಕು ಅಂತ ಯೋಚನೆ ಅವನ ಹುಟ್ಟಿನಕ್ಕಿಂತ ಮುಂಚೆ, ಅವನ ಸಾವಿನ ನಂತರ ಆ ಜಾಮಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಏನಿದೆ ಅವನ ದೇಹದೊಳಗಡೆ, ಅದ್ರೊಳಗಡೆ ಯಾವಾಗ್ಲೂ ಇತ್ತು. ಅದೇ ತರ ನಾನು ಈ ಸುಧೀಂದ್ರ ಎಂಬ ಕಾನ್ಸೆಪ್ಟ್ ನಿಮ್ಮೊಳಗಡೆ, ನಿಮ್ಮ ಹುಟ್ಟಿನಕ್ಕಿಂತ ಮುಂಚೆ, ನಿಮ್ಮ ಆದ ನಂತರ ಫಾರೆವರ್ ಆಗಿ ಎಟರ್ನಿಟಿ ತನಕ ಇದ್ದೇ ಇರುತ್ತೆ. ನಾನು ನಿಮ್ಮೊಳಗಿದ್ದೆ, ನೀವು ನನ್ನೊಳಗಿದ್ರಿ. ಎಲ್ಲಿಂದ? ಇನ್ಫೈನೈಟ್, ಅನಂತದಿಂದ ನನ್ನೊಳಗೆ ನೀವು, ನಿಮ್ಮೊಳಗೆ ನಾನು, ಹಿಂಗೆ ಇದ್ವಿ. ಆದರೆ ಎದುರಿಗೆ ನಾವೇನ್ ನೋಡ್ತೀವಲ್ಲ ಇನ್ನೊಬ್ರನ್ನ ಬೇರೆ ಅಂತ ಹೇಳಿ, ಅದು ನಿಜವಾಗ್ಲೂ ಅವರಲ್ಲಿ ಇಲ್ಲ. ಇದು ಸ್ವಲ್ಪ ಕ್ರೇಜಿ ಆಗುತ್ತೆ ಕೇಳಕ್ಕೆ. ನಾವು ನೋಡಂತ ಮನುಷ್ಯರು ನಿಜವಾಗ್ಲೂ ಅವ್ರಿಲ್ಲ. ಅವರೆಂಬ ಪ್ರತಿಫಲನ ನಮ್ಮಲ್ಲಿ ಹೊಳೆದಾಗ, ಅವರು ಎಂಬ ಪ್ರತಿಫಲನ ನಮ್ಮಲ್ಲಿ ಹೊಳೆದಾಗ ನಮಗೆ ಹುಟ್ಟುವ ಒಂದು ವಿದ್ಯಮಾನಕ್ಕೆ ನಾವು ಯೋಚನೆಗಳು ಅಂತ ಕರಿತೀವಿ. ಅಂದ್ರೆ ಜಾಮಿಗೆ ಲೈಟ್ ಅನ್ನು ನೋಡಿದ ತಕ್ಷಣ ತಲೆನೋವು ಬರಬೇಕು ಅನ್ನೋದು ಅದು ಒಂಥರ ಪ್ರೀಡಿಟರ್ಮೆಂಟ್ ತರ ಇದೆ ನೋಡಿ. ಅಂದ್ರೆ ಅವನ ರಾಡ್ಸ್ ಕೋನ್ಸ್ ಇರ್ತಾವಲ್ಲ ಕಣ್ಣಲ್ಲಿ, ಅದು ಸ್ವಲ್ಪ ಸ್ಟ್ರೇನ್ ಆಗೋದು ಈ ತರ ಮಾಡುತ್ತೆ. ಅಂದ್ರೆ ಲೈಟ್ ಇಂದ ಅಲ್ಲ ಅವನಿಗೆ ತೊಂದರೆ ಆಗಿದ್ದು. ಆ ತರ ಸ್ಟ್ರೇನ್ ಆಗೋ ಒಂದು ಯಾವುದೇ ಒಂದು ವಿಧ ಇದ್ರೂ ಕೂಡ ಪ್ರಪಂಚದಲ್ಲಿ ಅವನಿಗೆ ಆ ತರ ಫೀಲ್ ಆಗುತ್ತೆ. ಅದೇ ತರ ಇವಳಿಗೆ ಒಂದು ಬಂದಾಗ, ಇವಳು ಅವನು ಹೇಳಿದ ಅಂತ ಹೇಳಿ ಅವನ ಯೋಚನೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಲೈಟ್ ಆಫ್ ಮಾಡಿಲ್ಲ. ಇವಳು ಯಾಕೆ ಲೈಟ್ ಆಫ್ ಮಾಡಿದಾಳೆ ಅಂತಂದ್ರೆ, ಅವಳ ಒಳಗೆ ಜನರೇಟ್ ಆಗಿರ್ತಕ್ಕಂಥ ಯೋಚನೆ, ಆ ಯೋಚನೆ ಹೆಂಗ್ ಬಂತು? ನನ್ನ ಗಂಡ ಜಾಮಿ ಎನ್ನುವ ಪ್ರತಿಫಲನ ನನ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಆ ಪ್ರತಿಫಲನವೇ ಏನೋ ಹೇಳ್ತಿದೆ. ಎಲ್ಲಿಂದ? ಹೊರಗಿಂದ ಅಲ್ಲ, ನನ್ನ ಒಳಗಿಂದ. ಅವನು ಹೊರಗಿಂದ ಮಾತಾಡಿಲ್ಲ. ನಾನೀಗ ಮಾತಾಡ್ತೀನಲ್ಲ ಸುಧೀಂದ್ರ ಅಂತ, ಈ ಒಂದು ನಿಮಗೆ ಕೇಳ್ತಾ ಇದ್ದಾರೆ ಈ ಒಂದು ಆಡಿಬಲ್ ಸೌಂಡ್ಸ್, ಇದು ನಿಮ್ಮ ದೇಹದ ಹೊರಗಿಂದ ಕೇಳ್ತಾ ಇಲ್ಲ, ನಿಮ್ಮ ಒಳಗಿರ್ತಕ್ಕಂಥ ನಾನೆಂಬ ಕಲ್ಪನೆಯ ಒಂದು ಪ್ರತಿಧ್ವನಿ ಇದು. ಈ ತರ ಯೋಚನೆಗಳು ವರ್ಕ್ ಆಗೋದು. ನನಗೆ ಈ ಒಂದು ವಿಚಾರವನ್ನ ಗೊತ್ತಿರಲಿಲ್ಲ. ಇದು ಸ್ಟಡಿ ಮಾಡುವಾಗ ನಾನು ಅನ್ಕೊಂಡೆ, ಹೌದಲ್ಲ, ನಾನು ಒಬ್ಬರಿಗೆ ಯೋಚನೆಯನ್ನ ಕಳಿಸ್ತೀನಿ ಅಥವಾ ಒಬ್ಬರ ಹತ್ರ ಏನೋ ಒಂದು ಇಂಟರಾಕ್ಷನ್ ಮಾಡ್ತೀನಿ ಅನ್ನೋದಕ್ಕೆ ಮೀನಿಂಗ್ ಫಂಡಮೆಂಟಲ್ ಮೀನಿಂಗ್ ಇಲ್ವಲ್ಲ. ಆದ್ದರಿಂದ ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ನೆಗೆಟಿವಿಟಿನ ಹೋಗಿಸ್ಬೋದು ಅಂತ ನನಗೆ ಒಂದು ಐಡಿಯಾ ಬಂತು. ಹಿಂಗೆ ಯಾರೋ ಒಬ್ರು ಅನ್ಬಾರ್ದು ಮಾತಂತಾರೆ, ಯಾರೋ ನಿಮ್ಮ ಬಿಹೈಂಡ್ ದ ಬ್ಯಾಕ್ ಏನೋ ಮಾತಾಡ್ತಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಬೇರೆಯವರಿಗೆ ಏನೋ ಹೇಳ್ತಾರೆ. ನೀವು ಒಳ್ಳೆಯದಾಗಿದ್ರು ಕೂಡ, ಅಂದ್ರೆ ಒಳ್ಳೇದು ಕೆಟ್ಟದು ಇಲ್ಲ, ಅದೊಂದು ನಮ್ಮ ನಂಬಿಕೆಗಳಷ್ಟೇ. ರಿಲೇಟಿವ್ಲಿ ಹೇಳ್ತಾ ಇದ್ದೀನಿ, ರಿಲೇಟಿವಿಟಿ ಅಲ್ಲ. ಅಂದ್ರೆ ಕನ್ಸಿಡರಬಲಿ ಒಳ್ಳೆಯರಾಗಿದ್ರೆ ನಿಮ್ಮನ್ನ ಹಾಳು ಮಾಡಬೇಕು ಅಥವಾ ನಿಮ್ಮನ್ನ ಸೋಲಿಸ್ಬೇಕು, ನಿಮ್ಮನ್ನ ಏನೋ ಒಂದು ಒಟ್ಟಿನಲ್ಲಿ ಕೆಡಿಸ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರೋ ಜನರು ನಿಮಗೆ ಏನೋ ಒಂದು ಮಾಡ್ತಾರೆ, ಆಕ್ಷನ್ ಆಗಿ ಮಾಡ್ತಾರೆ ಅಥವಾ ಮಾತಿನಲ್ಲಿ ಹೇಳ್ತಾ ಏನೋ ಮಾಡ್ತಾರೆ ಅಂತಂದ್ಮೇಲೆ ಅದಕ್ಕೆ ಬೇಜಾರಾಗೋದು ಸಹಜ. ಅಲ್ಲಿಂದ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ. ಒಬ್ಬ ಹಂಗ ಅಂದ್ಬಿಟ್ಟ ಅಂತೇಳಿ ಬೇಜಾರಾಗೋದು, ಆಮೇಲೆ ಇಡೀ ಜಗತ್ತು ಹಂಗಾಗ್ತಾ ಇದೆ, ನಾನೇನೋ ಮಾಡ್ತಾ ಇಲ್ಲ, ನನಗೇನು ಆಗ್ತಾ ಇಲ್ಲ ಅಂತ ಒಂದು ನೆಗೆಟಿವ್ ಆಗೋದು. ಅಂದ್ರೆ ಎಲ್ಲವೂ ಹೊರಗಡೆಯಿಂದ ಏನೋ ಒಂದು ನಮಗೊಂದು ಬಳಿಯುತ್ತೆ. ನಾನು ಹೇಳ್ತಿದ್ದೇನೆ, ಯೋಚನೆಗಳು ಹೊರಗಡೆಯಿಂದ ಏನೋ ಬಳಿಯುತ್ತೆ, ಅದರಿಂದ ನಮ್ಮ ಒಳಗಡೆ ಏನೋ ಒಂದು ಯೋಚನೆ ಅಂತ ಒಂದು ಏನ್ ಅನ್ಕೊಳ್ತೀವಿ, ಇದು ರಾಂಗ್. ಇದು ಕಾನ್ಸೆಪ್ಟ್, ಈ ಕಾನ್ಸೆಪ್ಟೇ ರಾಂಗು. ಏನೇ ಪಾಸಿಟಿವಿಟಿ ಏನೇ ನೆಗೆಟಿವಿಟಿ ಇದ್ರೂ ಕೂಡ ನಮ್ಮ ಒಳಗಿಂದನೇ ಹುಟ್ಟತಕ್ಕಂಥದ್ದು. ಎಲ್ಲ ಒಂದು ಒಳ್ಳೆತನಕ್ಕೆ, ಎಲ್ಲ ಕೆಟ್ಟತನಕ್ಕೆ ನಾವೇ ಕಾರಣಗಳು. ಹೊರಗಿಂದ ಯಾರು ನಮಗೆ ಏನು ಮಾಡಕ್ಕಾಗಲ್ಲ. ಅಲ್ಲ, ಪಟ್ಟಂತ ಕಪಾಳ ಹೊಡಿತೀನಿ, ನಾನೇನು ಮಾಡಿಲ್ಲ, ಈ ತರ ಅಲ್ಲ ನಾನು ಮಾತಾಡ್ತಾ ಇರೋದು. ಹೊಡೆದ್ರೆ ನೋವು ಆಗುತ್ತೆ, ಅದೊಂದು ಫಿಸಿಕಲ್ ರಿಯಾಕ್ಷನ್. ನಾನು ಮೆಂಟಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೊರಗಿಂದ ಯಾರು ಏನೇ ಮಾತು ಹೇಳಿದ್ರು ನಿಮ್ಮೊಳಗಡೆ ಆ ಒಂದು ಫಿಲ್ಟರ್ ಇದ್ರೆ, ನಿಜವಾಗ್ಲೂ ನನ್ನ ಚಿಂತನೆಗಳು
ಅವರಿಂದ ಅಲ್ಲ ನನಗೆ ಬಡಿತಾ ಇರೋದು, ಏನೋ ಒಂದು ವೇವ್ಸ್ ತರ ಮಿಲಿಮೀಟರ್ ವೇವ್ಸ್ ಬಂದು ಬಡಿತಾವಲ್ಲ ಆ ತರ. ಹಂಗೆ ಯಾವತ್ತು ಯೋಚನೆಗಳು ಬಂದು ಬಡದಿಲ್ಲ. ಯಾಕಂದ್ರೆ ಈ ಎಕ್ಸಾಂಪಲ್ ಕೊಟ್ಟಲ್ಲ ಜಾಮಿದವನ್ ಹೇಳ್ತಿದ್ದು, ಇದೊಂದು ವಿಜ್ಞಾನದ ಆಟ, ಆಡಿಬಲ್ ವೇವ್ಸ್ ಗಳ ಆಟ, ಬೆಳಕಿನ ಎಂಬ ಸಣ್ಣ ಸಣ್ಣ ಫೋಟಾನ್ ಕಣಗಳ ಆಟ. ಅದರಲ್ಲಿ ಯೋಚನೆಗಳಿಲ್ಲ. ಯೋಚನೆಗಳು ಯಾವತ್ತು ನಮ್ಮೊಳಗಿತ್ತು, ಒಳ್ಳೆ ಯೋಚನೆಗಳು ನಮ್ಮೊಳಗಿತ್ತು. ನಾವು ಹುಟ್ಟಕ್ಕಿಂತ ಮುಂಚೆ ನಮ್ಮೊಳಗಿತ್ತು. ನಾವು ಹುಟ್ಟಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ ನಾವೆಂಬ ಕಾನ್ಶಿಯಸ್ನೆಸ್ ಅದು ಯಾವ ಫಾರ್ಮ್ ಅಲ್ಲಿ ಇತ್ತೋ ಗೊತ್ತಿರಲ್ಲ, ಅಲ್ಲಿತ್ತು. ಬ್ರಹ್ಮಾಂಡ ಅಂದ್ರೆ ಆ ಬ್ರಹ್ಮಾಂಡದಲ್ಲಿ ಇತ್ತು ಯೋಚನೆಗಳು. ಯಾವಾಗ ನಾವು ಆ ಫಾರ್ಮ್ ಅನ್ನ ಪಡಿತೀವಿ, ನಮ್ಮೊಳಗಡೆ ಒಳ್ಳೆಯದು ಕೆಟ್ಟದ್ದು ಅಂತೇಳಿ ಒಂದು ಭೇದ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಭೇದದಿಂದನೇ ಪೇನ್ ಮತ್ತೆ ಸಫರಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಂದೆ ಯಾವತ್ತಾದ್ರೂ ನೆಗೆಟಿವಿಟಿ ಅಥವಾ ನೆಗೆಟಿವ್ ಜನರು ಅಥವಾ ನೆಗೆಟಿವ್ ಯೋಚನೆಗಳು ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಅಥವಾ ನನ್ ಕೈ ಮಾಡಕ್ಕಾಗಲ್ಲ, ಈ ಎಲ್ಲ ಜಗತ್ ಮುಂದೆ ಹೋಗ್ತಿದೆ, ನಾನೇನು ಹೋಗ್ತಾ ಇಲ್ಲ, ಜಗತ್ ತಂದೆ ಮೇಲೆ ಹೋಗ್ತಿದೆ, ನಾನೆಲ್ಲೂ ಹೋಗ್ತಾ ಇಲ್ಲ, ಹಿಂಗೆಲ್ಲ ಅನ್ಕೊಂಡಾಗ ಈ ಯೋಚನೆಗಳು ಯಾವತ್ತಿಗೂ ಹೊರಗೆ ಬಂದಿದ್ದಲ್ಲ. ಇದೆಲ್ಲ ನನ್ನೊಳಗೆ ಹುಡ್ತಾ ಇರೋದು, ನಾನು ಇದನ್ನ ಕಂಟ್ರೋಲ್ ಮಾಡ್ತೀನಿ. ನಾನು ಯೋಚನೆಗಳನ್ನ ಕಂಟ್ರೋಲ್ ಮಾಡೋದು ಬೇಕಿಲ್ಲ, ಅವು ನನ್ನ ಕಂಟ್ರೋಲ್ ಮಾಡದೆ ಇರಂಗೆ ನಡ್ಕೊಂಡ್ರೆ ಸಾಕು ಅಂತ ಯಾವ್ದೋ ಒಂದು ದೊಡ್ಡ ಮನುಷ್ಯ ಹೇಳಿದ್ನು. ಒಂದೇ ಒಂದ್ಸಲ ಯೋಚನೆ ಮಾಡಿ, ನಿಮಗೆ ನಾ ಹೇಳಿದ್ದು ಅರ್ಥ ಆಗಿದ್ರೆ, ನಿಮಗೆ ನಾ ಹೇಳಿದ್ದು ಒಪ್ಪಬೇಕಂತ ಅನಿಸಿದ್ರೆ, ನೆಕ್ಸ್ಟ್ ಸಲ ನೀವು ಯಾವ್ದೇ ಡಿಸಿಷನ್ ತಗೊಳ್ಳುವಾಗ ಎಲ್ಲದಕ್ಕೂ ಆ ನಿಮ್ಮೊಳಗಿರೋ ನಾನ್ವೇ ಕಾರಣ ಆಗಿರುತ್ತೆ. ಯಾವತ್ತು ಹೊರಗಿಂದ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ಏನು ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ, ಈಗ ಹೊರಗಿಂದ ನಿನಗೆ ಗುರುಗಳು ಹೇಳ್ಕೊಡ್ತಾರೆ, ನಿನಗೆ ಧೈರ್ಯ ಕೊಡ್ತಾರೆ, ಒಳ್ಳೆ ಮಾತುಗಳು ಹೇಳ್ತಾರೆ, ಅವೆಲ್ಲ ಅಲ್ವಾ? ಅವೆಲ್ಲ ಹೌದು. ಆದ್ರೆ ಅಲ್ಟಿಮೇಟ್ ಆಗಿ ನೀನ್ ಏನ ತಗೊಳ್ತೀಯ, ನಿನ್ನೊಳಗಿನ ಆ ಯೋಚನೆ ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತಲ್ಲ, ಅವ್ರು ಏನ್ ಹೇಳಿದ್ರು ನಿನ್ ಬಗ್ಗೆ, ಅದು ನಿನ್ನೊಳಗೆ ಆಲ್ರೆಡಿ ಇನ್ಸ್ಟಾಲ್ ಆಗಿತ್ತಲ್ಲ, ಆ ಒಂದು ಡಿಸಿಷನ್ ನೀನು ತಗೊಳ್ತೀಯಾ ಇಲ್ವಾ? ಅವ್ರು ಕಾಂಪ್ಲಿಮೆಂಟ್ ಮಾಡಿದ್ರೆ ನೀನ್ ತಗೊಳ್ತೀನಿ, ಅವ್ರು ಬೈದ್ರೆ ತಗೊಳಲ್ಲ, ಒಳ್ಳೇದ್ ಹೇಳಿದ್ರಷ್ಟೇ ತಗೊಳ್ತೀನಿ, ಕೆಟ್ಟದ್ ಹೇಳಿದ್ರೆ ತಗೊಳಲ್ಲ. ಇದು ನಾವು ಮಾಡ್ಯುಲೇಟ್ ಮಾಡ್ದಂಗೆ, ಯಾಕಂದ್ರೆ ನಮ್ಮ ಸ್ವಾರ್ಥ ಪ್ರಕಾರ ಮಾಡ್ತಿದೀವಿ. ಹಂಗಲ್ಲ, ಅವ್ರು ಏನೇ ಹೇಳಿದ್ರು ಕೂಡ ಒಮ್ಮೆ ಯೋಚನೆ ಮಾಡ್ಬೇಕು, ಇವ್ರು ಹೇಳಿದ್ದು ನಿಜಾನ? ನನ್ನೊಳಗೆ ಆ ಒಂದು ಆತ್ಮ ಇದೆಯಲ್ಲ, ಆತ್ಮನಂತ ಅದ್ ಏನ್ ಹೇಳುತ್ತೆ ನನ್ನ ಬಗ್ಗೆ? ನಾನ್ ನಿಜವಾಗ್ಲೂ ಆ ತರ ಇದೀನ? ನಾನ್ ಯಾವ ತರ ಇದೀನಿ, ನಾ ಯಾವ ತರ ಇರ್ಬೇಕು ಅನ್ನೋ ಡಿಸೈಡ್ ಮಾಡೋದು ನಿಮ್ಮೊಳಗಿರೋ ಆತ್ಮನ್ ಮಾತ್ರ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.